ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರಯಾಣ ವಾರಣಾಸಿಯಿಂದ ಪ್ರಯಾಗ್ರಾಜ್ ಕಡೆಗೆ ಹೇಗಿತ್ತು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಒಂದು 60 ಕಿಲೋಮೀಟ್ರಷ್ಟು ಜರ್ನಿ ಮಾಡಿದ್ವಿ. ಅಲ್ಲಿಂದ ನಾವು ಸ್ಟೇ ಆದ್ವಿ. ಯಾಕಂದರೆ ನಾವು ಬೆಳಗಿನ ಜಾವ ಪ್ರಯಾಗ್ರಾಜ್ಗೆ ತಲುಪೋದ್ರಿಂದ ನಿಯರೆಸ್ಟ್ 1.5 ಕಿಲೋಮೀಟ್ರ್ ಅಷ್ಟು ನಡಿಬೇಕಾಗುತ್ತೆ ಅಂತ ನಮಗೆ ಗೊತ್ತಿತ್ತು. ಇಲ್ಲ ಅಂದರೆ ನಾವು 6-7 ಕಿಲೋಮೀಟ್ರಷ್ಟು ನಡಿಬೇಕಾಗುತ್ತೆ ಅಂದ್ಬಿಟ್ಟು ನಾವು ಬೆಳಗಿನ ಜಾವ ಹೋಗಿ ತಲುಪಿದ್ವಿ. ನಾವು ಬೆಳಗಿನ ಜಾವ 3:30ಗೆ ಹೋಗಿ ತಲುಪಿದ್ವಿ. ಬೋಟೆಲ್ಲ 6 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ನಾವು ಬೋಟ್ ಹತ್ರ ಹೋದ್ವಿ. ಒಬ್ಬ ಪರ್ಸನಿಗೆ 6,000 ಹೇಳಿದ್ರು. 6,000 ಹೇಳಿದ್ರಲ್ಲ ಅನ್ನೋ ಕಾರಣಕ್ಕೆ 24,000 ಆಗುತ್ತೆ 4 ಮೆಂಬರ್ಸ್ಗೆ ಅಂದ್ಬಿಟ್ಟು ಸಂಗಮ್ ಘಾಟಲ್ಲಿ ನಾವು ಸ್ನಾನ ಮಾಡಿದ್ವಿ. ಸಂಗಮ್ ಘಾಟಲ್ಲಿ ಸ್ನಾನ ಮಾಡಿ ಪೂಜೆ ಮುಗಿಸಿ ದೇವಸ್ಥಾನಗಳನ್ನೆಲ್ಲ ದರ್ಶನ ಮಾಡಿ ಅದಾದಮೇಲೆ ನಾವು ಅಲ್ಲಿಂದ ಅಯೋಧ್ಯೆಗೆ ಹೋಗೋಕ್ಕೆ ಹೊರಟ್ವಿ. ನಾವು 3:30ಗೆ ಹೋದಾಗ ಜನ ಎಷ್ಟು ಕಡಿಮೆ ಇದ್ದರು ಅಂದರೆ ನಾವು 8-8:30ಗೆ ಅಲ್ಲಿಂದ ಬಿಟ್ವಿ. ತುಂಬ ಜನಸಾಗರನೇ ಬರ್ತಾಯಿತ್ತು. ಅದಾದಮೇಲೆ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಅಯೋಧ್ಯೆ ಕಡೆಗೆ ಹೊರಟ್ವಿ. ತುಂಬ ರಾತ್ರಿ ಸ್ಟ್ರೈನ್ ಆಗಿದ್ದ ಕಾರಣ ನಾವು ಮಿಡಲಲ್ಲೇ ಉಳ್ಕೋಬೇಕು ಅಂದ್ಬಿಟ್ಟು ಒಂದು ಮರದ ಕೆಳಗಡೆ ಹೋದ್ವಿ. ಅಲ್ಲಿ ಜಮೀನವ್ರನ್ನ ಕೇಳಿದ್ವಿ ಇಲ್ಲಿ ಉಳ್ಕೋತೀವಿ ಅಂತ. ಅವರು ತುಂಬಾ ಒಳ್ಳೆಯವರು. ನಮಗೆ ಹುಲ್ಲೆಲ್ಲ ಹಾಸಿ ಟೇಬಲೆಲ್ಲ ಕೊಟ್ಟರು. ಮತ್ತು ಊಟಕ್ಕೆಲ್ಲ ಬನ್ನಿ ಅಂತಾನೇ ಕರೆದ್ರು. ಮನೆ ಪಕ್ಕದಲ್ಲೇ ಇದ್ದಿದ್ದರಿಂದ ಇಲ್ಲ ನಾವು ಊಟ ಮಾಡ್ಕೊಂಬಂದಿದ್ದೀವಿ ಅಂದ್ಬಿಟ್ಟು ಒಂದು 3 ಅವರ್ಸ್ ರೆಸ್ಟ್ ಮಾಡಿ ನಾವು ಅಲ್ಲಿಂದ ಅಯೋಧ್ಯೆ ಕಡೆಗೆ ಹೊರಟ್ವಿ. ಅಯೋಧ್ಯೆ ದರ್ಶನ ಹೇಗಿತ್ತು, ನಾವು ಎಷ್ಟೊತ್ತಿಗೆ ಹೋಗಿ ತಲುಪಿದ್ವಿ ಅನ್ನೋದನ್ನೆಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.